ಅಲ್ಲ, ನಾವಿಲ್ಲಿ ನಾವು ಗಮನಿಸಬೇಕಾಗಿರೋದು ಮೇಡಮ್, ಇಲ್ಲಿ ಸನ್ಯಾಸಿ ಆಗೋದು ಕೂಡ ಫ್ಯಾಷನ್ ರೀತಿಯಲ್ಲಿ. ಯಾಕಂತಂದ್ರೆ ಒಂದಷ್ಟು ನಟಿಯರನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಅವರು ಸಾಧ್ವಿಗಳಾಗೋದು, ಅದು ಕೂಡ ವಿವಾದ ಕೂಡ ಆಗಿದೆ. ಅದಕ್ಕೆಲ್ಲ ಆ ಬಗ್ಗೆ ಏನ್ ಹೇಳ್ತೀವಿ ನೀವು? ಇಲ್ಲ, ಇದು ದುರಂತವೇ. ಯಾಕೆ ಅಂದ್ರೆ ನೋಡಿ, ಒಂದು ನಟಿಯ ಹೆಸರು ನನ್ಗೆ ಹೇಳ್ಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಒಂದು ನಟಿ ಒಂದು ಕಿನ್ನರ ಕಾಡಕ್ ಹೋದ್ರು, ಹಾಗಿದ್ರೆ ಅವಳು ಮಹಿಳೆನ ಕಿನ್ನರನ, ಹಿಜ್ರಾನ ಅವಳು ಮಹಿಳೆನ ಅನ್ನುವ ಪ್ರಶ್ನೆ ಉದ್ಭವವಾಗತ್ತೆ. ಇಲ್ಲಿ ಏನಾಗ್ತಾ ಇದೆ, ಒಂದು ಪದವನ್ನ ಕೊಡ್ಲಿಕ್ಕೆ ಕೋಟಿಗಟ್ಲೆ ಟೆಂಡರ್ ತರ ತಗೊಳ್ತಾ ಇದಾರೆ. ಇದು ದೊಡ್ಡ ದುರಂತ, ವ್ಯಾಪಾರೀಕರಣದ ದುರಂತ. ಕೋಟಿಗಟ್ಲೆ 2 ಕೋಟಿ 3 ಕೋಟಿ ಇಸ್ಕೊಂಡು ಅವರನ್ನ ಮೊಹಂತ್ ಅಂದ್ರೆ ಆ ಒಂದು ಅಖಾಡದ ಮುಖ್ಯಸ್ಥರನ್ನಾಗಿ ಪದವಿ ಕೊಡ್ತಾ ಇದ್ದಾರೆ. ಇದು ತಪ್ಪಲ್ವಾ? ಮತ್ತೆ ಎರಡನೇದು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಸಾಧಕರಿಗೆ ಅಂದ್ರೆ ನಾಗಾ ಸಾಧುಕ್ ಬಂದಾಗ 2 ಮಾತ್ರ ಧಾರಣೆ ಮಾಡುವ ಇದು ಉಂಟು, ಆದ್ಯತೆ ಉಂಟು. ಒಂದು ಭಸ್ಮ, ಇನ್ನೊಂದು ಕಪ್ಪು, ಕಣ್ಕಪ್ಪು ಅಂತೀವಲ್ಲ, ಕಾಜಲ್ ಅಂತೀವಲ್ಲ, ಇವೆರಡನ್ನೇ ಧಾರಣೆ ಮಾಡುವಂತಹ ಆದ್ಯತೆ ಇರೋದು ಮತ್ತು ನಿಯಮ ಇರೋದು. ಇಲ್ಲಿ ಅಲಂಕಾರ ಮಾಡ್ಕೊಂಡು, ಮೇಕಪ್ ಮಾಡ್ಕೊಂಡು, ಆರ್ಟಿಫಿಷಿಯಲ್ ಜಟೆಗಳನ್ನ ಹಚ್ಕೊಂಡು ಕೂಡ ಇಲ್ಲಿ ಓಡಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟೋ ಸಾಧುಗಳು, ನಾಗಾ ಸಾಧು ಅಂತ ಹೇಳ್ಕೊಂಡವರು ಕೂಡ, ಸಾಧಕರು ಕೂಡ ಬ್ಯೂಟಿ ಪಾರ್ಲರ್ ಅಲ್ಲಿ ಹೋಗ್ಬಿಟ್ಟು ಜಟೆ ಹಚ್ಕೊಳ್ಳೋದು ಇತ್ತೀಚಿನ ದಿನಗಳು ವೈರಲ್ ಆಗ್ತಾ ಇದೆ ಅಲ್ವಾ? ಇದ್ರ ಎಷ್ಟು ಮಟ್ಟಿಗೆ ಸರಿ, ಎಲ್ಲಿಗೆ ಹೋಗ್ತಾ ಇದೆ ಇವಾಗ ನೋಡಿ. ಇವಾಗ ಅಲ್ಲಿಯ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳು ಅಷ್ಟೊಂದು ಹಣ ಖರ್ಚು ಮಾಡಿ ಸುವ್ಯವಸ್ಥೆ, ಧಾರ್ಮಿಕತೆಯನ್ನ, ಗತ ವೈಭವವನ್ನ ನಿಜಕ್ಕೆ ವಾಸ್ತವ ಸ್ಥಿತಿಯ ವೈಭವವಾಗಿ ಮಾಡಿ ತೋರಿಸಿದಾಗ, ಜೊತೆಗೆ ಜನರಿಗೆ ಸಂರಕ್ಷಣೆಗೋಸ್ಕರ ಎಷ್ಟೊಂದು ಅವರು ಅದೇನೋ ದ್ರೋಣ್ ಬಿಟ್ಟಿದ್ದಾರೆ, ಅದೇನೋ ನೀರಿನಲ್ಲಿ ಅದೇನೋ ಹೋಗುತ್ತಲ್ಲ, ಅದೇನೋ ಅಂತಲ್ಲ, ಅದೆಲ್ಲ ಇಟ್ಟಿದ್ದಾರೆ ಅಂದಾಗ ಅದ್ರ ಸದುಪಯೋಗ ಪಡ್ಕೊಂಡು ನಿಜವಾದ ಧಾರ್ಮಿಕತೆಯಲ್ಲಿ ಈ ಮೌನಿ ಅಮಾವಾಸ್ಯೆಯಲ್ಲಿ ಮೌನವಾಗಿತ್ಕೊಂಡು ನಮ್ಮ ಪಿತೃಗಳಿಗೆ ತರ್ಪಣವನ್ನ ಕೊಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.